ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ಆಫ್ಟರ್ 1.5 ಇಯರ್ ಆಗಿರ್ಬೋದು ನನ್ನ ಗಾರ್ಡನನ್ನು ಪುನಃ ರೀಸೆಟ್ ಮಾಡಿ ಸ್ಟಾರ್ಟ್ ಮಾಡುವ ಅಂತೇಳಿದ್ದೇನೆ. ಅದಕ್ಕೆ ಲಾಸ್ಟ್ ಟೈಮ್ ನಾನು ದೊಡ್ಡಾಲದ ಮರದ್ದು ನರ್ಸರಿಗೆ ಹೋದಾಗ ಒಂದು 3-4 ಗಿಡ ಎಲ್ಲ ತಗೊಂಡು ಬಂದಿದ್ದೆ. ಇದೆಲ್ಲ 1.5 ವರ್ಷ ಹಿಂದೆ ನಾನು ಎಲ್ಲ ಸೇವ್ ಮಾಡಿ ಇಟ್ಟ ಗಿಡಗಳು. ಮತ್ತು ಊರಿಂದ ಸಹ ಎಲ್ಲ ಸ್ವಲ್ಪ ಗಿಡ ಎಲ್ಲ ತಂದಿದ್ದೆ. ನನ್ನ ಹತ್ರ ಆಲ್ಮೋಸ್ಟ್ ಒಂದು 200 ಪಾಟ್ಸ್ ಇತ್ತು ಈ ಸಣ್ಣ ಬಾಲ್ಕನಿಯಲ್ಲಿ. ಮತ್ತು ನನ್ನ ಎದುರುಗಡೆ ಕಾರಿಡೋರ್ ಉಂಟಲ್ಲ, ಅಲ್ಲಿ 2 ಕಡೆ ಸೇರಿಸಿ ಒಂದು 200 ಪಾಟ್ಗಳಷ್ಟಿತ್ತು. ಒಂದು 15 ವೆರೈಟಿ ಇದಿತ್ತು, ದಾಸವಾಳ, ರೋಸ್, ಹಾಗೆ ತುಂಬ ವೆರೈಟಿ ಎಲ್ಲ ಥರದ್ದು ಗಿಡಗಳು ಸಹ ಇತ್ತು. ನಂಗೆ ಎಷ್ಟು ಒಳ್ಳೆ ಗಾರ್ಡನ್ ಗೊತ್ತುಂಟಾ. ಈ ಸೈಡಲ್ಲಿ ಎಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ಸ್ಟಾರ್ಟ್ ಆಯಿತು ಮನೆಯದ್ದು. ಆಮೇಲೆ ಅದೆಲ್ಲ ಒಂದೊಂದೇ ಗಿಡ ಅವರೆಲ್ಲ ಶೀಟ್ ಹಾಕಿದ್ರಲ್ಲ, ಅದು ಬಿಸಿಲೆಲ್ಲ ಇಲ್ಲದೆ ಒಂದೊಂದೇ ಗಿಡ ಎಲ್ಲ ಹೋಗ್ತಾ ಬಂತು. ಆಮೇಲೆ ಎಂತ ಮಾಡೋದು, ಎಲ್ಲ ಸತ್ತೋಯ್ತಲ್ಲ. ಅದಕ್ಕೆ ಅದರದ್ದು ಮಣ್ಣನ್ನೆಲ್ಲ ತೆಗೆದು ಪಾಟ್ಗಳನ್ನೆಲ್ಲ ನನ್ನ ಕಸಿನಿದ್ದು ಮನೆ ಒಕ್ಕಲಿತ್ತು ಆ ಟೈಮಲ್ಲಿ. ಅದಕ್ಕೆ ಪಾಟ್ಗಳನ್ನೆಲ್ಲ ಅವಳಿಗೆ ಕೊಟ್ಟೆ. ಅವಳದು ಮನೆ ಟೆರೆಸಲ್ಲಿ ತುಂಬ ಜಾಗ ಇತ್ತು, ಹಾಗೆ ಅವಳಲ್ಲಿ ಗಾರ್ಡನ್ ಎಲ್ಲ ಮಾಡಲಿ ಅಂತ ಅವಳಿಗೆ ಕೊಟ್ಟೆ. ಮತ್ತು ಸ್ವಲ್ಪ ಪಾಟ್ಸ್ ಎಲ್ಲ ಅಮ್ಮನಿಗೆ ಕೊಂಡೋಗಿ ಕೊಟ್ಟೆ. ಅದರ ಸ್ಟ್ಯಾಂಡ್ಗಳು ಸಹ ಎಲ್ಲ ಇತ್ತು, ಎಲ್ಲ ಫುಲ್ ಚಂದ ಸೆಟಪ್ ಆಗಿತ್ತು. ದಿನ ಹೂವು ಆಗ್ತಿತ್ತು, ದೇವರಿಗೆಲ್ಲ ಅದರದ್ದೇ ಹೂ ಇಡ್ತಾ ಇದ್ದೆ. ಈಗ ಪುನಃ ಅವ್ರದ್ದೆಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ಕಂಪ್ಲೀಟ್ ಆಗ್ತಾ ಬಂತು. ಅದಕ್ಕೆ ಪುನಃ ನಾನು ಸ್ಟಾರ್ಟ್ ಮಾಡುವ ಅಂತೇಳಿ ಎಣಿಸಿದ್ದೇನೆ. ಸ್ಟಾರ್ಟ್ ಮಾಡ್ತೇನೆ. ಈಗ ನನ್ನ ಹತ್ರ ಸ್ವಲ್ಪ ಪಾಟ್ಸ್ ಇರೋದು, ಅಷ್ಟೇ ಮಾಡ್ತೇನೆ. ಯಾಕಂದರೆ ಈಗ ಬಿಸಿಲೆಲ್ಲ ಜಾಸ್ತಿ ಬೀಳುವುದಿಲ್ಲ. ಅದಕ್ಕೆ ಸುಮ್ಮನೆ ಯಾಕೆ ಗಿಡವನ್ನೆಲ್ಲ ತಂದು ಸಾಯಿಸೋದಂತೇಳಿ. ಎಲ್ಲೆಲ್ಲ ಹಿಂದೆ ಬಾಲ್ಕನಿಯಲ್ಲಿ ಚಂದ ಬಿಸಿಲು ಬರ್ತದೆ, ಆದರೆ ದಾಸವಾಳ ಗಿಡಕ್ಕೆಲ್ಲ ಡೈರೆಕ್ಟ್ ಬಿಸಿಲು ಬೇಕು, ಚಂದ ತುಂಬ ಬಿಸಿಲು ಬೇಕು. ಆದರೆ ಮಾತ್ರ ಅದು ಗಿಡ ಚಂದ ಆಗೋದು. ಅದಕ್ಕೊಂದು 4 ವೆರೈಟಿದ್ದು ದಾಸವಾಳ ತಂದಿದ್ದೇನೆ ಅಷ್ಟೇ. ಮತ್ತೆಲ್ಲ ಮುಂಚೆ ಇದ್ದದ್ದು ಮನಿ ಪ್ಲ್ಯಾಂಟ್, ಇಂಡೋರ್ ಪ್ಲ್ಯಾಂಟ್ಸ್, ಸ್ಪೈಡರ್ ಪ್ಲ್ಯಾಂಟ್ ಅಂಥದ್ದೇ ಎಲ್ಲ ಇದ್ದದ್ದು. ಮತ್ತೊಂದು ಸ್ವಲ್ಪ ಊರಿಗೆ ಹೋದಾಗ ದಾಸವಾಳದ್ದೇ ಕಟಿಂಗ್ಸ್ ತಂದಿದ್ದೆ. ಅದು ಬರ್ತದಾ ಇಲ್ವಾ ಗೊತ್ತಿಲ್ಲ, ಹಾಕಿಡ್ತೇನೆ. ಅದನ್ನೊಂದು ದೊಡ್ಡ ಪಾಟಲ್ಲಿ ಹಾಕಿ ಅದಕ್ಕೆ ಕವರ್ ಮಾಡಿ ಇಡ್ತೇನೆ. ಅದೊಂದು 1 ತಿಂಗಳಾದಮೇಲೆ ಅದರದ್ದು ಬೇರೆಲ್ಲ ಬರ್ಬೋದು, ನೋಡುವ. ಅದನ್ನೊಂದು ಟ್ರೈ ಮಾಡುವ. ಮತ್ತು ಎಂತ ಇಲ್ಲ, ಒಂದೊಂದೇ ಎಲ್ಲ ರೆಡಿ ಮಾಡಬೇಕೀಗ. ಇದ್ದು ಕೆಲಸ ನಾನು ಮಾಡಬೇಕಂತೇಳಿ ತುಂಬ ದಿವಸದಿಂದ ಯೋಚನೆ ಮಾಡ್ತಾ ಇದ್ದೆ. ಈಗ ನನಗೆ ಕೆಲಸ ಸಹ ಇಲ್ಲ ಅಲ್ಲ, ಅದಕ್ಕೆ ಅಟ್ಲೀಸ್ಟ್ ಗಾರ್ಡನಿಂಗ್ ಎಲ್ಲ ಮಾಡುವ. ನನಗೆ ತುಂಬ ಇಷ್ಟ ಗಾರ್ಡನಿಂಗ್ ಮಾಡೋದು ಹೇಳಿದರೆ. ಅಮ್ಮನ ಮನೆಯಲ್ಲಿ ಸಹ ಎಲ್ಲ ತುಂಬ ಗಿಡಗಳುಂಟು. ಮತ್ತು ಹೊರಗೆ ಎಲ್ಲ ಹೋಗಿ ನೋಡಬೇಕಾದ್ರೆ ಉಂಟಲ್ಲ, ಗಿಡಗಳೆಲ್ಲ ನೋಡಿದರೆ ತುಂಬ ಖುಷಿ ಆಗ್ತದೆ. ಕೆಲವರದ್ದು ಮನೆ ತುಂಬ ದೊಡ್ಡದಿರ್ತದೆ, ಓನ್ ಮನೆ ಸಹ ಇರ್ತದೆ, ಬೇಕಾದಷ್ಟು ಜಾಗ ಇರ್ತದೆ. ಆದರೆ ಅವರು ಗಿಡ ನೆಡುವುದೇ ಇಲ್ಲ, ಅವರಿಗೆ ಅದರಲ್ಲಿ ಯಾವ ಇಂಟ್ರೆಸ್ಟ್ ಸಹ ಇರೋದಿಲ್ಲ. ಆದರೆ ನಮ್ಮಂಥವರು ರೆಂಟೆಡ್ ಮನೆಯಲ್ಲಿರ್ತೇವೆ, ಜಾಗ ಸಹ ಇರೋದಿಲ್ಲ, ಆದರೆ ಸಹ ನಮಗೆ ಗಿಡ ನೆಡಬೇಕಂತೇಳಿ ಒಂದು ಆಸೆ. ಎಂತ ಮಾಡೋದು, ಹೇಳ್ತಾರಲ್ಲ, ಕಡಲೆ ಇದ್ದವರಿಗೆ ಹಲ್ಲಿಲ್ಲ, ಹಲ್ಲಿದ್ದವರಿಗೆ ಕಡಲೆ ಇಲ್ಲ ಅಂತೇಳಿ ಹೇಳುವಾಗೆ. ಹಾಗೆ ಎಂತ ಮಾಡಲಿಕ್ಕಾಗೋದಿಲ್ಲ. ಎಷ್ಟು ಜಾಗ ಉಂಟು ಅಷ್ಟರಲ್ಲಿ ಮಾಡಿ ಖುಷಿಯಾಗಿ ಅದನ್ನು ಎಂಜಾಯ್ ಮಾಡೋದು ಅಷ್ಟೇ. ನನಗೆ ಈ ಗಿಡ ನೆಡೋದು, ಅದರದ್ದು ಹೂವನ್ನೆಲ್ಲ ನೋಡೋದು, ಅದಕ್ಕೆ ನೀರು ಹಾಕೋದು, ಅದನ್ನು ಚಂದ ಮಾಡಿ ನೋಡಿಕೊಳ್ಳೋದು ಅಂತೇಳಿ ಹೇಳಿದರೆ ತುಂಬ ಇಷ್ಟ. ಎಷ್ಟು ಗಿಡ ಇತ್ತು, ನಾನು ನಿಮಗೆ ಈ ವಿಡಿಯೋದ ಎಂಡಲ್ಲಿ ಅದರದ್ದೆಲ್ಲ ಫೋಟೋಸ್ ಎಲ್ಲ ಸ್ವಲ್ಪ ಹಾಕ್ತೇನೆ. ಖುಷಿ ಆಗ್ತದೆ. ಎಲ್ಲರೂ ಬಂದವರೆಲ್ಲ ಹೇಳ್ತಾ ಇದ್ರು, ಎಷ್ಟು ಚಂದ ಗಿಡಗಳೆಲ್ಲ ಉಂಟಲ್ಲ, ಚಂದ ಮಾಡಿ ನೋಡ್ತಿದ್ದಿ ಅಂತೇಳಿ. ಈಗ ಇಡೀ ಮನೆ ಖಾಲಿ ಆಗ್ತದೆ. ಆಗ ಮುಂಚೆ ನಂದು ಮನೆ ಹೊರಗೆ ಸಹ ಗಿಡ ಇತ್ತು, ಒಳಗೆ ಸಹ ಗಿಡ ಇತ್ತು, ಕಿಟಕಿದ್ದು ಗ್ರಿಲ್ಗಳಲ್ಲಿ ಸಹ ಗಿಡ ಇತ್ತು, ಎಲ್ಲ ಕಡೆ ಸಹ ಗಿಡವೇ ಇದ್ದದ್ದು. ಈಗ ಅಷ್ಟೆಲ್ಲ ಇಲ್ಲ, ಸುಮ್ಮನೆ ಕತ್ತಲೆ ಉಂಟು. ಅದನ್ನೆಲ್ಲ ತಂದು ಯಾಕೆ ಸಾಯಿಸೋದು ಅಂತೇಳಿ ನೋಡುವ. ಈಗ ನಾನೆಲ್ಲ ಒಂದೊಂದೇ ರೀಪಾಟ್ ಮಾಡಿ ಮತ್ತೆ ಲಾಸ್ಟಿಗೆ ಹೊರಗೆಲ್ಲ ಇಡ್ತೇನೆ. ಇದು ಮಾಡಲಿಕ್ಕೆ ನೋಡಲಿಕ್ಕೆ ಚೆಂದ ಆಗ್ತದೆ, ಅದರದ್ದು ಕ್ಲೀನ್ ಮಾಡಲಿಕ್ಕೆ, ರೀಪಾಟ್ ಮಾಡಲಿಕ್ಕೆ ಎಲ್ಲ ತುಂಬ ಕಷ್ಟ ಉಂಟು. ನಂದು ಕೈ ಸಹ ಸ್ವಲ್ಪ ನೋವಲ್ಲ, ಆ ಮಣ್ಣನ್ನೆಲ್ಲ ಪಾಟ್ಗಳನ್ನು ಎತ್ತಿಕೊಂಡೆಲ್ಲ ಹೋಗಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ಮಾಡುವ, ಆದರೆ ಸಹ ಬಿಡೋದು ಬೇಡ. ಫಸ್ಟ್ ಈ ತುಳಸಿ ಗಿಡವನ್ನು ರೀಪಾಟ್ ಮಾಡುವ. ಇದು ತುಂಬ ದಿವಸದಿಂದ ಪೆಂಡಿಂಗ್ ಇದ್ದದ್ದು. ಅದು ಗಿಡ ಎಲ್ಲ ಫುಲ್ ಒಂಥರ ಬೂಸ್ಟ್ ಬಂದಾಗೆ ಆಗಿತ್ತು, ಬಿಸಿಲೆಲ್ಲ ಇಲ್ಲದೆ. ಅದನ್ನು ತೊಳೆದು ವಾಶ್ರೂಮಲ್ಲಿ ಇಟ್ಟಿದ್ದೇನೆ. ಈ ಮಣ್ಣಿದ್ದು ಗೋಣಿಯನ್ನೇ ತಂದು ಇಲ್ಲಿ ಇಟ್ಟು ಬಿಡ್ತೇನೆ. ಆಗ ನನಗೆ ಎಷ್ಟು ಬೇಕಷ್ಟು ಮಣ್ಣು ಹಾಕ್ಕೊಂಡು ರೀಪಾಟ್ ಮಾಡ್ತಾ ಹೋಗ್ಬೋದು. ಇದನ್ನೊಂದು ರೀಪಾಟ್ ಮಾಡಿ ಮತ್ತೆ ಬೇರೆಲ್ಲ ಕಟ್ಟಿಂಗ್ಸ್ ದಾಸವಾಳದ್ದೆಲ್ಲ ರೀಪಾಟ್ ಮಾಡುವ.
ನಾವು ಮನೆಯಲ್ಲೇ ಇರುವವರಿಗೆ ಉಂಟಲ್ಲ, ಒಂದು ಮನೆ ಕೆಲಸ ಅದೆಲ್ಲ ಬಿಟ್ಟು ಸಹ ಬೇರೆ ಎಂತಾದ್ರೂ ಒಂದು ಹಾಬಿ ಇರಬೇಕು. ಆಗ ನಮಗೆ ಸಹ ಒಂದು ಸ್ವಲ್ಪ ಒಳ್ಳೆಯದಾಗ್ತದೆ, ಮೈಂಡ್ ಫ್ರೆಶ್ ಆಗ್ತದೆ. ದಿನ ಮನೆ ಕೆಲಸವೇ ಎಂತ ಮಾಡೋದಲ್ಲ, ಒಂದು ಗಾರ್ಡನಿಂಗ್ ಇರಬೇಕು, ಇಲ್ಲಾಂದರೆ ಬುಕ್ಸನ್ನೆಲ್ಲ ಓದುವ ಹವ್ಯಾಸ ಇರಬೇಕು, ಇಲ್ಲಾಂದರೆ ಪೇಂಟಿಂಗ್, ಹಾಗೆ ಎಂತಾದರೂ ಒಂದು ಎಕ್ಸ್ಟ್ರಾ ಇರಬೇಕು. ಆಗ ನಾವು ಮನೆ ಕೆಲಸ ಎಲ್ಲ ಮುಗಿಸಿ ಅದನ್ನು ಸಹ ಎಲ್ಲ ಮಾಡ್ತಾ ಕೂತ್ಕೊಂಡ್ರೆ ಒಳ್ಳೆಯದಾಗ್ತದೆ. ಬೋರ್ ಅಂತ ಅನಿಸೋದಿಲ್ಲ. ದಿನ ಬೆಳಿಗ್ಗೆ ಎದ್ದು ಒಂದೇ ಥರ ಮೊನೋಟೋನಸ್ ಲೈಫ್ ಲೀಡ್ ಮಾಡೋದಕ್ಕಿಂತ ಹೀಗೆ ಏನಾದರೂ ಒಂದಿದ್ರೆ ಉಂಟಲ್ಲ, ತುಂಬ ಒಳ್ಳೆಯದಾಗ್ತದೆ. ಈ ಗಾರ್ಡನಿಂಗ್ ಕೆಲಸ ಮಾಡ್ತಾ ಮಾಡ್ತಾ ನಾನು ನಿಮಗೆ ಟಿಪ್ಸ್ ಕೊಡ್ತಾ ಹೋಗ್ತೇನೆ. ಅಂದರೆ ನಾನು ಎಂತ ಎಲ್ಲ ಮಿಸ್ಟೇಕ್ ಮಾಡಿದ್ದೆ ಅಲ್ಲ, ಅದನ್ನು ಯಾವುದೆಲ್ಲ ಮಿಸ್ಟೇಕ್ ಮಾಡಿದ್ದೆ, ನೀವು ಯಾಕೆ ಅದನ್ನು ಮಾಡಬಾರ್ದು ಅಂತೇಳಿ ಎಲ್ಲ ಹೇಳ್ತೇನೆ. ಫಸ್ಟ್ ಆಫ್ ಆಲ್, ನಾವು ನರ್ಸರಿಯಿಂದ ಗಿಡ ತರ್ತೇವಲ್ಲ, ಅದು ಸಣ್ಣ ಪಾಟಲ್ಲಿರ್ತದೆ, ಇಲ್ಲದಿದ್ದರೆ ಒಂದು ಪ್ಲಾಸ್ಟಿಕ್ ಕವರಲ್ಲಿರ್ತದೆ. ನಾವು ಅದನ್ನು ತೆಗೆದು ಪ್ಲಾಸ್ಟಿಕ್ ಕವರ್ ಅಥವಾ ಪಾಟ್ ತೆಗೆದು ಡೈರೆಕ್ಟ್ ನಮ್ಮ ಪಾಟಿಗೆ ಹಾಕಬಾರ್ದು. ಅದರದ್ದು ಮಣ್ಣೆಲ್ಲ ಬಿಡಿಸಿ ನೋಡಬೇಕು. ಅದರ ಒಳಗೆ ಉಂಟಲ್ಲ, ಬೇರಿದ್ದು ಬುಡದಲ್ಲಿ ಒಂದು ನೆಟ್ಟೆಡ್ ಪಾಟ್ ಇರ್ತದೆ, ಪ್ಲಾಸ್ಟಿಕ್ ಇದು ಸಣ್ಣದು. ಅದನ್ನು ನಿಧಾನಕ್ಕೆ ಕಟ್ ಮಾಡಿ ತೆಗಿಬೇಕು. ಅದರ ಬುಡದಲ್ಲಿರುವ ಬೇರಿಗೆ ಏನಾದರೂ ತಾಗಿದರೆ ಮತ್ತೆ ಗಿಡ ಬದುಕುವ ಚಾನ್ಸಸ್ ತುಂಬ ಕಮ್ಮಿ. ಅದಕ್ಕೆ ಅದನ್ನೊಂದು ಚೆಂದ ಮಾಡಿ ತೆಗೆದು ಮತ್ತೆ ನಮ್ಮ ಪಾಟಿಗೆ ಹಾಕ್ಕೊಳ್ಬೇಕು. ಸೆಕೆಂಡ್ ಟಿಪ್ ಎಂತ ಹೇಳಿದರೆ, ನಾವು ಗಿಡ ತಂದ ದಿವಸವೇ ಅದನ್ನು ನಮ್ಮ ಪಾಟಿಗೆ ಹಾಕ್ಕೊಳ್ಬಾರ್ದು. ಸ್ವಲ್ಪ ದಿವಸ ಅದು ನಮ್ಮ ಗಿಡಗಳ ನಡುವಲ್ಲಿರಬೇಕು. ನಾವಿರುವ ಪ್ಲೇಸಿದ್ದು ವಾತಾವರಣಕ್ಕೆ ಅದು ಅಡ್ಜಸ್ಟ್ ಆಗಬೇಕು. ನಾವು ತಂದ ಕೂಡಲೇ ಅದನ್ನು ರೀಪಾಟ್ ಮಾಡಿ ಹಾಕಿಬಿಟ್ರೆ ಅದು ರೀಪಾಟಿಂಗ್ ಶಾಕಲ್ಲಿ ಸತ್ತೋಗಿಬಿಡ್ತದೆ. ಅದಕ್ಕೆ ಸ್ವಲ್ಪ ದಿವಸ ಅದನ್ನು ಹಾಗೇ ಇಡಬೇಕು. ಆಮೇಲೆ ಒಂದು ವಾರ ಆದ ಮೇಲೆ ಮತ್ತೆ ರೀಪಾಟ್ ಮಾಡಬೇಕು. ರೀಪಾಟ್ ಮಾಡಿ ಸಹ ನಾವು ಸೀದಾ ತೆಗೆದು ಬಿಸಿಲಲ್ಲಿ ಇಡಬಾರ್ದು. ಅದನ್ನು ಸ್ವಲ್ಪ ದಿವಸ ನೆರಳಲ್ಲಿಟ್ಟು ದಿನ ನೀರು ಸಹ ಹಾಕಬಾರ್ದು. ದಿನ ಬಿಟ್ಟು ದಿನ ನೀರು ಹಾಕಿ ಅದನ್ನು ಒಂಚೂರು ಜಾಗ್ರತೆಯಿಂದ ನೋಡಿಕೊಳ್ಬೇಕು. ಆಮೇಲೆ ಅದನ್ನು ಬಿಸಿಲಲ್ಲಿ ಇಡಬೇಕು. ನಾವು ಅದಕ್ಕೆ ಗೊಬ್ಬರ ಹಾಕಬೇಕಾದ್ರೆ ಸಹ ಆದಷ್ಟು ಕೆಮಿಕಲ್ ಫರ್ಟಿಲೈಸರ್ಸನ್ನು ಹಾಕಬಾರ್ದು. ಮನೆಯಲ್ಲೇ ಮಾಡಿದಂಥದ್ದು, ಈಗ ನೀರುಳ್ಳಿ ಸಿಪ್ಪೆದ್ದು ಮಾಡ್ಬೋದು, ಅದನ್ನು ನೀರುಳ್ಳಿ ಸಿಪ್ಪೆಯನ್ನು ನೀರಿಗೆ ಹಾಕಿ ಇಡಬೇಕು ಒಂದು ವಾರದಷ್ಟು. ಆಮೇಲೆ ಅದಕ್ಕೆ ತುಂಬ ನೀರು ಹಾಕಿ ಅದನ್ನು ಗಿಡಗಳಿಗೆ ಹಾಕಬೇಕು. ಅದು ತುಂಬ ಒಳ್ಳೆಯದು. ಮತ್ತು ಅಕ್ಕಿ ಬೇಳೆ ಎಲ್ಲ ನಾವು ಮನೇಲಿ ತೊಳಿತೇವಲ್ಲ, ಅದರದ್ದು ನೀರನ್ನು ಹಾಕಬೇಕು, ಅದು ಸಹ ತುಂಬ ಒಳ್ಳೆಯದು. ಮತ್ತು ಬೇಕಿಂಗ್ ಸೋಡಾ ಉಂಟಲ್ಲ, ಅದನ್ನು 1 ಸ್ಪೂನ್ನಷ್ಟು ಅರ್ಧ ಬಕೆಟ್ ನೀರಿಗೆ ತುಂಬಿಸಿ ಮಿಕ್ಸ್ ಮಾಡಬೇಕು ಸರಿಯಲ್ಲಿ. ಅದನ್ನು ಹಾಕಬೇಕು. ಅದು ಸಹ ತುಂಬ ಒಳ್ಳೆಯದಾಗ್ತದೆ. ಗಿಡ ಚಿಗುರ್ಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ ಅದು. ಮತ್ತು ಹೀಗೆ ಎಲ್ಲ ತರಕಾರಿ ತೊಳೆದ ನೀರು ಅಂಥದ್ದೆಲ್ಲ ಹಾಕಿದರೆ ತುಂಬ ಹೆಲ್ಪ್ ಆಗ್ತದೆ ಗಿಡಗಳಿಗೆ. ಗಿಡಗಳು ಸಡನ್ನಾಗಿ ಬಾಡಿ ಒಂಥರ ಇನ್ನೇನು ಸಾಯ್ತದೆ ಅಂತ ಹೇಳಿ ನಿಮಗೆ ಅನಿಸಿದರೆ ಅದಕ್ಕೆ ಈ ಜ್ವರದ್ದು ಮಾತ್ರೆ ಉಂಟಲ್ಲ ಅದು, ಅಥವಾ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಎಲ್ಲ ಇರ್ತದಲ್ಲ, ಅದನ್ನೆಲ್ಲ ಸ್ವಲ್ಪ ಪುಡಿ ಮಾಡಿ ಒಂದು ಸ್ವಲ್ಪ ಅಮೌಂಟ್ ನೀರಿಗೆ ಹಾಕಿ ಅದನ್ನು ಸರಿ ಕರಗಿಸಿ ಗಿಡಕ್ಕೆ ಹಾಕಬೇಕು. ಅದು ಜೀವ ಆಗುವ ಚಾನ್ಸಸ್ ಇರ್ತದೆ. ಅದೊಂದು ಟ್ರೈ ಮಾಡ್ಬೋದು. ನಾನು ಸಹ ಟ್ರೈ ಮಾಡಿದ್ದೇನೆ, ಜೀವ ಆಗ್ತದೆ. ಇದೀಗ ನಾನು ವೀಳ್ಯದೆಲೆ ಗಿಡವನ್ನು ನೆಡ್ತಿದ್ದೇನೆ. ಈ ವೀಳ್ಯದೆಲೆ ಗಿಡವನ್ನು ನಾನೊಂದೆಷ್ಟು ಸಲ ಮಂಗಳೂರಿಂದ ತಂದು ನೆಟ್ಟಿದ್ದೇನೆ ಅಂತೇಳಿಲ್ಲ. ಅಲ್ಲಿ ಎಷ್ಟು ಬೇಕಾದರೂ ಆಗ್ತಾ ಇರ್ತದೆ. ಮರಗಳಲ್ಲಿ ಮೇಲೆ ಹೊರಗೆ ಹೋಗಿದೆ. ನಾವಿಲ್ಲಿ ತಂದು ಅದನ್ನು ಚಂದ ಮಾಡಿ ನೋಡಿಕೊಂಡ್ರೆ ಸಹ ಉಂಟಲ್ಲ, ಅದು ಎಂಥದ ನನಗೆ ಆಗುವುದೇ ಇಲ್ಲ. ಈ ಸಲ ಪುನಃ ತಂದಿದ್ದೇನೆ, ತುಂಬ ಗಿಡ ತಂದಿದ್ದೇನೆ. ನೋಡಬೇಕಿನ್ನಿದು. ಇದಕ್ಕೊಂದು ಮಾಸ್ಟಿಕ್ ಹಾಕಿ ಅದನ್ನು ಮೇಲೆ ಅದಕ್ಕೆ ಹೋಗುವಾಗೆ ಬಿಡ್ತೇನೆ. ನೋಡ್ಬೇಕು ಏನಾಗ್ತದೆ ಅಂತೇಳಿ. ಹಾಗೆ ತಿಮರೆ ಗಿಡ ಸಹ ರೀಪಾಟ್ ಮಾಡಿಕೊಂಡಿದ್ದೇನೆ. ಇದಾದರೂ ಬರ್ತದೆ. ನನಗೆ ವೀಳ್ಯದೆಲೆದೊಂದು ಡೌಟ್ ಉಂಟು. ನೆಕ್ಸ್ಟ್ ಈಗ ದಾಸವಾಳದ್ದೆಲ್ಲ ಸಣ್ಣ ಸಣ್ಣ ಕಟ್ಟಿಂಗ್ಸ್ ತಂದಿದ್ದೇನೆ. ಅದನ್ನೆಲ್ಲ ನನಗೆ ನೆಟ್ಟು ಬರ್ತದಾ ಇಲ್ವಾ ಅಂತೇಳಿ ಟ್ರೈ ಮಾಡಬೇಕು. ಈ ಸಲ ಸಪೂರದ್ದು ಕಟ್ಟಿಂಗ್ಸ್ ತಂದಿದ್ದೇನೆ. ನಾನೊಬ್ಬರು ಗಾರ್ಡನಿಂಗ್ ಯೂಟ್ಯೂಬ್ ಚಾನಲ್ ಉಂಟು, ಅವರು ಹಾಗೆ ನೆಟ್ಟದ್ದು ನೋಡಿದ್ದೇನೆ. ಸಣ್ಣ ಸಪುರದ್ದೇ ಕಟ್ಟಿಂಗ್ಸ್ ಅದನ್ನು ನೆಟ್ಟು ಅದರ ಸ್ವಲ್ಪ ಮಣ್ಣಲ್ಲಿ ನೆಡ್ತಾರೆ. ಮತ್ತು ಅದರ ಮೇಲೆ ಕವರ್ ಉಂಟಲ್ಲ, ಪ್ಲಾಸ್ಟಿಕ್ ಕವರನ್ನು ಕವರ್ ಮಾಡಿ ಇಡ್ತಾರೆ. ಮತ್ತು 1 ತಿಂಗಳೆಲ್ಲ ಆಗುವಷ್ಟೊತ್ತಿಗೆ ಅದರಲ್ಲಿ ನಿಧಾನಕ್ಕೆ ಬೇರು ಬರ್ತದೆ. ನನಗೆ ಸಹ ಅದನ್ನು ಟ್ರೈ ಮಾಡಬೇಕು. ಅದಕ್ಕೆ ನಾನು ಸಪೂರದ್ದು ತಂದಿದ್ದೇನೆ. ಈಗ ಇದನ್ನು ನೆಟ್ಟು ಇದರ ಮೇಲೊಂದು ಪ್ಲಾಸ್ಟಿಕ್ ಕವರನ್ನು ಕವರ್ ಮಾಡಿ ಬಿಡ್ತೇನೆ. ಅದರಲ್ಲೆಲ್ಲ ಸ್ಟೀಮ್ ಜನ್ರೇಟ್ ಆಗ್ತದಲ್ಲ, ಅದೇ ನೀರು ಸಾಕಾಗ್ತದೆ ಅದಕ್ಕೆ. ನೋಡ್ಬೇಕು, ನನಗೆ ಸಹ ಟೆಸ್ಟ್ ಮಾಡಿ ನೋಡ್ಬೇಕು ಬರ್ತದಾ ಇಲ್ವಾ ಅಂತೇಳಿ.
ಮುಂಚೆ ನಾನು ಇದಕ್ಕೆಲ್ಲ ಗೊಬ್ಬರ ಸಹ ನಾನು ಮನೆಯಲ್ಲೇ ರೆಡಿ ಮಾಡ್ತಾ ಇದ್ದೆ. ಈ ಅಮೆಝಾನಲ್ಲೆಲ್ಲ ಕಿಟ್ ಸಿಗ್ತದೆ, ಅದರಲ್ಲಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ಇರ್ತದೆ, ಅದಕ್ಕೆ ಬೇಕಾಗುವ ಪುಡಿಗಳು ಸಹ ಎಲ್ಲ ಅದರಲ್ಲೇ ಇರ್ತದೆ. ನಾವು ಮನೆಯಲ್ಲಿ ಇರುವ ತರಕಾರಿ ಸಿಪ್ಪೆ ಮತ್ತು ಹಣ್ಣುಗಳ ಸಿಪ್ಪೆ ಮತ್ತು ಕಾಫಿ ಟೀ ಡಿಕಾಕ್ಷನ್ದು ಎಲ್ಲ ಇರ್ತದಲ್ಲ ಉಳ್ದದ್ದು, ಅದನ್ನೆಲ್ಲ ಅದಕ್ಕೆ ಹಾಕಿ ಮತ್ತೊಂದು ಸ್ವಲ್ಪ ಪೇಪರ್ ಅಥವಾ ವೇಸ್ಟ್ ಒಣಗಿದ ಎಲೆಗಳೆಲ್ಲ ಇರ್ತದಲ್ಲ ಅದನ್ನೆಲ್ಲ ಹಾಕಿ ಚಂದ ಮಾಡಿ ಮಾಡ್ಬೋದು. 3 ತಿಂಗಳಿಗೆ ಒಂದ್ಸಲ ರೆಡಿ ಆಗ್ತದೆ. ಅದನ್ನು ಸಹ ನಾನು ಮಾಡ್ತಾ ಇದ್ದೆ. ಈಗ ನೋಡಿ, ಇದೊಂದು ಮನಿ ಪ್ಲಾಂಟ್ ಇದ್ದು ಹ್ಯಾಂಗಿಂಗ್ ಪಾಟಲ್ಲಿ ಹಾಕಿದೆ. ಅದು ಫುಲ್ ಬೇರಲ್ಲೇ ತುಂಬಿಕೊಂಡಿದೆ, ಅದರಲ್ಲಿ ಈಗ ಮಣ್ಣೇ ಇಲ್ಲ. ಒಂದು ಆಲ್ಮೋಸ್ಟ್ ಅದೇ 1.5 ವರ್ಷ ಆಗಿದೆ ನಾನು ಯಾವುದನ್ನು ಸರಿ ಪಾಟ್ ಮಾಡಿರಲಿಲ್ಲ. ಈಗ ಇದರದ್ದೆಲ್ಲ ತೆಗೆದು ಕಟ್ ಮಾಡಿ ಆ ಬೇರ್ಗಳದ್ದೆಲ್ಲ ಪಾರ್ಟ್ ಬಿಸಾಡ್ತೇನೆ. ಮತ್ತು ಸಣ್ಣ ಸಣ್ಣ ಕಟ್ಟಿಂಗ್ಸನ್ನು ಪುನಃ ಅದೇ ಹ್ಯಾಂಗಿಂಗ್ ಪಾಟಲ್ಲಿ ಹಾಕಿ ನೆಡ್ತೇನೆ. ನನ್ನ ಹತ್ರ ಮನಿ ಪ್ಲ್ಯಾಂಟ್ ಅಂತೂ ಬೇಕಾದಷ್ಟುಂಟು. ಇದು ಅಕಸ್ಮಾತ್ ಏನಾರು ಆದರೆ ಸಹ ಮತ್ತೆ ಮತ್ತೆ ನೆಡ್ಬೋದು. ಮತ್ತು ಅದು ಎಲ್ಲಿ ಸಹ ಬರ್ತದೆ, ಬದುಕ್ತದೆ, ಎಂಥ ಪ್ರಾಬ್ಲಮ್ ಇಲ್ಲ. ಅದಕ್ಕೊಂದು 15 ದಿವಸ ನೀರು ಹಾಕದಿದ್ದರೆ ಸಹ ಅದು ಬರ್ತದೆ. ಇದು ಲೇಕಾ ಬಾಲ್ಸ್ ಅಂತೇಳಿ, ಇದು ವೆಯ್ಟ್ ಇರುವುದಿಲ್ಲ. ಹ್ಯಾಂಗಿಂಗ್ ಪಾಟ್ಸಿಗೆಲ್ಲ ಮಣ್ಣಿನೊಟ್ಟಿಗೆ ಮಿಕ್ಸ್ ಮಾಡಿ ಹಾಕಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಮತ್ತು ಬೇರು ಸಹ ಚೆಂದ ಬೆಳೀತದೆ ಇದರಲ್ಲಿ. ಅದಕ್ಕೆ ಅದರೊಟ್ಟಿಗೆ ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ಮಣ್ಣು ಸ್ವಲ್ಪ ಹಾಕ್ಕೊಂಡು ಅದನ್ನೆಲ್ಲ ಕಟ್ಟಿಂಗ್ಸ್ ಸಣ್ಣ ಸಣ್ಣದು ಅದಕ್ಕೆ ಹಾಕಿ ಮುಗಿಸ್ತೇನೆ. ಇಂಥದ್ದು 2 ಪಾಟ್ ಉಂಟು, ಮನಿ ಪ್ಲ್ಯಾಂಟ್ ಹಾಕಿಟ್ಟದ್ದು. ಇದು 2 ಸಹ ಈಗ ರೀಪಾಟ್ ಮಾಡಿಕೊಳ್ಬೇಕು. ಆಮೇಲೆ ಮತ್ತೆಂತ ಉಂಟಂತೇಳಿ ನೋಡಬೇಕು. ನಾವು ಈ ಗಾರ್ಡ್ನಿಂಗಿಗೆಲ್ಲ ಎಡಿಕ್ಟ್ ಆಗಿ ಹೋದರೆ ಉಂಟಲ್ಲ, ತುಂಬ ಕಷ್ಟ ಸಹ ಆಗ್ತದೆ. ಎಲ್ಲಿ ಹೋದರೆ ಸಹ ಬರೀ ನಮಗೆ ಗಿಡದ್ದೇ ತಲೆಯಲ್ಲಿರ್ತದೆ. ಒಂದು ಗಿಡ ನೋಡಿದರೆ ಇದರದ್ದೊಂದು ಕಟ್ಟಿಂಗ್ಸ್ ಬೇಕು, ಅಥವಾ ಎಲ್ಲಿಯಾರು ಬಿದ್ದಿದ್ರೆ ಸಹ ಇದರದ್ದೊಂದು ಕಟ್ಟಿಂಗ್ ಸಿಕ್ತಿದ್ರೆ ಒಳ್ಳೆದಿತ್ತು. ಹಾಗೆ ಇಂಥದ್ದೇ ತಲೆಯಲ್ಲೆಲ್ಲ ಓಡ್ತಾ ಇರ್ತದೆ. ಮತ್ತು ಅದೆಲ್ಲ ಗಿಡ ಚಂದ ಚಿಗುರಿ ಅದರಲ್ಲಿ ಹೂವಾಗಿ, ಅಥವಾ ನಾವು ತರಕಾರಿದ್ದು ನೆಟ್ಟಾಗ ಅದರಲ್ಲಿ ತರಕಾರಿಗಳೆಲ್ಲ ಆದಾಗ ನಮಗೆ ತುಂಬ ಖುಷಿ ಆಗ್ತದೆ. ಆಗ ಇನ್ನೂ ಸಹ ಗಿಡಗಳನ್ನು ತಂದು ಕಲೆಕ್ಟ್ ಮಾಡಬೇಕು, ಅದು ಬೇಕು ಇದು ಬೇಕು, ಎಲ್ಲ ಥರದ್ದು ಗಿಡ ಬೇಕಂತೇಳಿ ಅನ್ನಿಸ್ತದೆ. ಆದರೆ ಎಂತ ಮಾಡೋದು, ಜಾಗದ್ದು ಸಹ ಎಲ್ಲ ನೋಡಿಕೊಳ್ಬೇಕಲ್ಲ. ನಮ್ಮ ಮನೆಯಲ್ಲಿ ಎಷ್ಟು ಜಾಗ ಉಂಟು ಅಷ್ಟು ಮಾತ್ರ ಅದು ತಂದು ನಾವು ನೆಡಬೇಕು. ಮತ್ತು ಬಿಸಿಲು ಬರ್ತದ, ಹೇಗೆ ನಾವು ಅದನ್ನು ಚಂದ ಮಾಡಿ ನೋಡಿಕೊಳ್ಬೋದು ಅಂತೇಳಿ ಸಹ ಎಲ್ಲ ಯೋಚನೆ ಮಾಡಿ ತರಬೇಕು. ಇಲ್ಲದಿದ್ದರೆ ಸುಮ್ಮನೆ ವೇಸ್ಟ್ ಆಗ್ತದೆ. ಈಗ ನೋಡಿ, ನಂದು ಈಗ ಇರುವ ಗಿಡಗಳದ್ದೆಲ್ಲ ರೀಪಾಟ್ ಮಾಡಿ ಆಯಿತು. ಇನ್ನು ಇದನ್ನೆಲ್ಲ ತೆಗೆದು ವಾಶ್ರೂಮಿಗೆ ಕೊಂಡೋಗಿಟ್ಟು ಅದಕ್ಕೆ ಒಂದು ಸಲ ಸರಿ ನೀರು ಬಿಡ್ತೇನೆ. ಸರಿ ನೀರು ಬಿಟ್ಟಾದಮೇಲೆ ಹಿಂದೆ ಬಾಲ್ಕನಿಯಲ್ಲಿ ಕೊಂಡೋಗಿಡ್ತೇನೆ. ಮತ್ತು ನೆಕ್ಸ್ಟ್ ದಿನ ಹೊರಗಿಂದ ಎಲ್ಲ ಅರೇಂಜ್ ಮಾಡುವ. ಇದನ್ನೀಗ ಕ್ಲೀನ್ ಮಾಡಿ ಮತ್ತು ಬಾತ್ರೂಮ್ ಸಹ ಕ್ಲೀನ್ ಮಾಡಬೇಕು. ಇದನ್ನು ಫಸ್ಟ್ ಇದಕ್ಕೆ ಚಂದ ಒಂದು ಸಲ ನೀರು ಬಿಡಬೇಕು. ಅದರ ಎಲೆಗಳ ಮೇಲೆ ಸಹ ಬೀಳಬೇಕು, ಅದರ ಬೇರು ಕೆಳಗೆವರೆಗೆ ಹೋಗಬೇಕು ನೀರು, ಪಾಟಿಂದ ಹರಿದು ಹೋಗಬೇಕು, ಅಷ್ಟು ನೀರು ಬಿಡಬೇಕು. ನಾವು ರೀಪಾಟ್ ಎಲ್ಲ ಮಾಡಿದಾಗ ಹೀಗೆ ಬಾತ್ರೂಮಲ್ಲಿ ತಂದು ಇದಕ್ಕೆಲ್ಲ ನೀರು ಬಿಟ್ಟರೆ ಉಂಟಲ್ಲ, ತುಂಬ ಈಸಿ ಆಗ್ತದೆ. ಬಾತ್ರೂಮ್ ತೊಳೆದು ಬಿಟ್ಟರೆ ಮುಗೀತಷ್ಟೇ. ನಾವೀಗ ಹಾಲಲ್ಲಿ ಎಲ್ಲ ಅದಕ್ಕೆ ನೀರು ಹಾಕಿ ಅಥವಾ ಹೊರಗಿಂದ ಎಲ್ಲ ನೀರು ಹಾಕಿದರೆ ಬಾಲ್ಕನಿಯಲ್ಲಿ ಅದೆಲ್ಲ ಕೆಳಗೆ ಮನೆಯವರಿಗೆಲ್ಲ ಬೀಳ್ತದೆ. ಮತ್ತು ಸೈಡೆಲ್ಲ ನೀರು ನಾವು ಹಾಕಬೇಕಾದ್ರೆ ಸಿಡಿತದಲ್ಲ, ಆಗ ಸಹ ಬೇರೆಯವರಿಗೆಲ್ಲ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ನಾನು ಬಾತ್ರೂಮಲ್ಲೇ ತಗೊಂಡು ಬಂದು ಎಲ್ಲದಕ್ಕೆ ಸಹ ಚಂದ ನೀರು ಹಾಕೋದು. ಆಮೇಲೆ ಬಾತ್ರೂಮ್ ತೊಳೆದ್ರೆ ಕೆಲಸ ಮುಗೀತದೆ. ಈಗ ಎಲ್ಲ ಹಿಂದೆ ಕೊಂಡೋಗಿಡ್ತೇನೆ. ನಂತರ ಇನ್ನೂ ಸಹ ಸಣ್ಣ ಸಣ್ಣ ಪಾಟ್ಗಳೆಲ್ಲ ಉಂಟು. ಅದಕ್ಕೆಲ್ಲ ಈ ಸ್ಪೈಡರ್ ಪ್ಲ್ಯಾಂಟ್, ಮನಿ ಪ್ಲ್ಯಾಂಟ್, ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಇರ್ತದಲ್ಲ, ಅದನ್ನೆಲ್ಲ ಕಲೆಕ್ಟ್ ಮಾಡಿ ಒಂದೊಂದು ಲೈನು ಒಂದೊಂದು ಥರದ್ದು ಗಿಡವನ್ನು ಹಾಕಬೇಕು. ಮತ್ತು ಕಿಟಕಿದ್ದು ಗ್ರಿಲ್ ಎಲ್ಲ ಇರ್ತದಲ್ಲ, ಅಲ್ಲಿ ಎಲ್ಲ ಹಾಕಬೇಕಂತ ಇದ್ದೇನೆ. ಗೊತ್ತಿಲ್ಲ ಎಷ್ಟೆಲ್ಲ ಆಗ್ತದಂತ. ಅದು ಗ್ರಿಲ್ಲಲ್ಲಿ ನಿಲ್ಲಬೇಕಲ್ಲ, ಅದು ಸಹ ಎಲ್ಲ ನೋಡಿಕೊಳ್ಬೇಕು. ಈಗ ಎಲ್ಲ ಇಲ್ಲಿಡ್ತೇನೆ. ಮತ್ತು ನಾಳೆ ಬೆಳಿಗ್ಗೆ ಎದುರಲ್ಲಿ ಕೊಂಡೋಗಿ ಚಂದ ಮಾಡಿ ಅದರದ್ದು ನನ್ನದೊಂದು ವುಡನ್ ಸ್ಟ್ಯಾಂಡಿನ ಹಾಗೆ ಉಂಟು, ಅದರಲ್ಲಿ ಎಲ್ಲ ಅರೇಂಜ್ ಮಾಡಿ ಇಡ್ತೇನೆ. ಈಗ ಸದ್ಯಕ್ಕೆ ಇಲ್ಲಿ ಹಿಂದೆ ಇಟ್ಟಿದ್ದೇನೆ. ಮುಂಚೆ ಇಲ್ಲಿ ಸಹ ತುಂಬ ಬಿಸಿಲು ಬರ್ತಿತ್ತು, ಆಗ ಗಿಡಗಳೆಲ್ಲ ತುಂಬ ಚಂದ ಕಾಣ್ತಿತ್ತು. ಈಗ ಆ ಬಿಲ್ಡಿಂಗ್ ಬಂದಿದಲ್ಲ ಹೊಸತ್ತು, ಹಾಗಾಗಿ ಇಲ್ಲಿ ಅಷ್ಟು ಬಿಸಿಲು ಬೀಳುವುದಿಲ್ಲ. ಆದರೆ ಸಹ ನೋಡುವ.
ಇಲ್ಲಿ ಒಂದು ಬುದ್ಧ ಪ್ಲ್ಯಾಂಟರ್ ಉಂಟು, ಅದನ್ನು ನಾನು ಇಲ್ಲಿಡುವ ಅಂತೇಳಿದ್ದೇನೆ. ಎಂಟ್ರೆನ್ಸಲ್ಲಿ ಒಳ್ಳೆ ಕಾಣ್ತದಲ್ಲ. ಆಮೇಲೆ ಒಂದು ಸ್ವಲ್ಪ ಹೂ ಬರೋದು ಮತ್ತು ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಉಂಟು, ಅದನ್ನು ಸಹ ಎಲ್ಲ ಸ್ವಲ್ಪ ಗಿಡಗಳು ಇಲ್ಲಿ ಅರೇಂಜ್ ಮಾಡ್ತೇನೆ. ಮತ್ತು ದೊಡ್ಡ ಗಿಡಗಳನ್ನೆಲ್ಲ ನಾಳೆ ಬೆಳಿಗ್ಗೆ ತಗೊಂಡು ಬಂದು ಇಲ್ಲಿ ನೆಲದಲ್ಲಿ ಚಂದ ಮಾಡಿ ಅರೇಂಜ್ ಮಾಡ್ತೇನೆ. ಈಗ ಸದ್ಯಕ್ಕೆ ಈ ವಾಂಡ್ರಿಂಗ್ ಜೀವಿದ್ದು ಅದರದ್ದೆಲ್ಲ ಗಿಡಗಳನ್ನು ಇಡ್ತೇನೆ. ನೆಕ್ಸ್ಟ್ ಈಗ ಇದು ನೋಡಿ, ನಾನಾಗ ಹೇಳಿದೆ ಅಲ್ಲ ದಾಸವಾಳದ್ದು ಕಟ್ಟಿಂಗ್ಸ್, ಅದನ್ನು ನಾನು ಹೀಗೆ ಪ್ಲಾಸ್ಟಿಕ್ ಕವರನ್ನು ಕವರ್ ಮಾಡಿ ಇಟ್ಟಿದ್ದೇನೆ. ಅದರದ್ದೇ ಹ್ಯೂಮಿಡಿಟಿಯಿಂದ ಅಲ್ಲಿ ಸ್ಟೀಮ್ ಜನ್ರೇಟ್ ಆಗ್ತದೆ, ಅದರಿಂದ ಅದೇ ನೀರು ಅದಕ್ಕೆ ಸಾಕಾಗ್ತದೆ. ನೋಡಿ ಈಗ ಇನ್ನು ನೆಕ್ಸ್ಟ್ ಒಂದು ತಿಂಗಳಾದಮೇಲೆ ನೋಡಬೇಕು ಹೇಗಾಗ್ತದೆ ಅಂತೇಳಿ. ಇನ್ನು ನೆಕ್ಸ್ಟ್ ಬಾತ್ರೂಮ್ ಎಲ್ಲ ತೊಳಿಬೇಕು. ಎಲ್ಲ ನಾನು ಎಲ್ಲಿ ರೀಪಾಟ್ ಮಾಡಿದೆಲ್ಲ ಆ ರೂಮ್ ಇದ್ದನ್ನೆಲ್ಲ ಕಸ ಮಣ್ಣು ಎಲ್ಲ ತೆಗೆದು ಕ್ಲೀನ್ ಮಾಡಬೇಕು. ನೋಡಿ ಈಗ ಎಲ್ಲ ಅರೇಂಜ್ ಮಾಡಿ ಆಯಿತು. ಇದೀಗ ನೆಕ್ಸ್ಟ್ ದಿನ ಬೆಳಿಗ್ಗೆ. ಹಾಗೆ ಇಲ್ಲಿದ್ದದ್ದು ಕೆಲವು ಪಾಟ್ಸನ್ನು ಸಹ ಎಲ್ಲ ಕೊಂಡೋಗಿ ಎದುರಲ್ಲಿ ಅರೇಂಜ್ ಮಾಡಿ ಇಟ್ಟಿದ್ದೇನೆ. ಮನಿ ಪ್ಲ್ಯಾಂಟನ್ನು ಇಲ್ಲಿ ಮೇಲೆ ಇಟ್ಟಿದ್ದೇನೆ, ಮತ್ತು ಸ್ವಲ್ಪ ಇಂಡೋರ್ ಪ್ಲ್ಯಾಂಟ್ಸ್, ಮತ್ತು ಇದೊಂದು ಸದಾ ಹೂವಿದ್ದು, ಮತ್ತು ಇದೊಂದು ಸ್ಪೈಡರ್ ಪ್ಲ್ಯಾಂಟ್, ಹೀಗೆ ಎಲ್ಲವನ್ನು ಸಹ ಚಂದ ಮಾಡಿ ಅರೇಂಜ್ ಮಾಡಿದ್ದೇನೆ. ಇನ್ನು ನೋಡ್ಬೇಕು ಹೇಗೆ ಆಗ್ತದೆ, ಹಾಗೆ ಚೇಂಜ್ ಮಾಡಿಕೊಂಡಿರ್ತೇನೆ. ಇದೊಂದು ದೊಡ್ಡ ಮನಿ ಪ್ಲ್ಯಾಂಟ್ ಇದ್ದು ಗಿಡ, ಇದೊಂದು ರೋಸ್ಮೇರಿದ್ದು ಗಿಡ, ಇದು ತುಂಬ ಸ್ಮೆಲ್ ಬರ್ತದೆ. ಹಾಗೆ ಅದು ಸಹ ತಂದು ಇಲ್ಲೇ ಇಟ್ಟಿದ್ದೇನೆ. ಇದು 2 ದಾಸವಾಳದ್ದು ಹೂ ಅರಳಲಿಕ್ಕುಂಟು, ನೋಡಬೇಕು ಹೇಗೆ ಆಗ್ತದೆ ಅಂತೇಳಿ. ಸೊ ಇದಾಗಿತ್ತು ನಂದು ಗಾರ್ಡನಿಂಗ್ ರೀಸೆಟ್ ವ್ಲಾಗ್. ಹೇಗಾಗಿದೆ ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೊಮ್ಮೆ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಇದು ನನ್ನ ಓಲ್ಡ್ ಗಾರ್ಡನ್ ಇದ್ದು ಪಿಕ್ಚರ್ಸ್ಗಳನ್ನೆಲ್ಲ ಇಲ್ಲಿ ಆ್ಯಡ್ ಮಾಡಿದ್ದೇನೆ. ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಬಾಯ್ ಬಾಯ್.